ನಮಸ್ಕಾರ ಬಂಧುಗಳೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಲೋಕಿಕೆರೆಯಲ್ಲಿ ಶ್ರೀ ವ್ಯಾಸ ಆಂಜನೇಯ ಸ್ವಾಮಿ ಸಡಗರದ ರಥೋತ್ಸವ. ದಾವಣಗೆರೆ ಲೋಕಿಕೆರೆ ತಾಲೂಕಿನ ಅತ್ಯಂತ ದೊಡ್ಡ ಐತಿಹಾಸಿಕ ಗ್ರಾಮ ಲೋಕಿಕೆರೆ ಗ್ರಾಮದ ವ್ಯಾಸ ಶ್ರೀ ಆಂಜನೇಯ ಸ್ವಾಮಿ ರಥೋತ್ಸವ ಸಡಗರ ಸಂಭ್ರಮದಿಂದ ನಿನ್ನೆ ನೆರವೇರಿತು. ಜಾನುಬದ ಮೇಳಗಳೊಂದಿಗೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವೈಭವದಿಂದ ಜರುಗಿತು. ಇಲ್ಲಿನ ಐತಿಹಾಸಿಕ ಶ್ರೀ ವ್ಯಾಸ ಆಂಜನೇಯ ಪೌರಾಣಿಕವಾಗಿ ಶ್ರೀ ವ್ಯಾಸರಾಯರಿಂದ ಸ್ಥಾಪಿಸಲ್ಪಟ್ಟದ್ದಾಗಿದೆ. ಈ ಆಂಜನೇಯ ಸ್ವಾಮಿ ರಥೋತ್ಸವದ ಅಂಗವಾಗಿ ಬೆಳಿಗ್ಗೆ ಸ್ವಾಮಿಗೆ ವಿವಿಧ ಹೂಗಳಿಂದ ಮೂರ್ತಿಗೆ ಅಲಂಕಾರ ಮಾಡಿ ಗ್ರಾಮದ ಉತ್ಸವ ಮೂರ್ತಿಗಳಾದ ಬೀರಪ್ಪ, ಕರಿಯಮ್ಮ, ಉಚ್ಚಂಗಮ್ಮ, ಬಸವಣ್ಣ ಮೂರ್ತಿಗಳ ಹೊತ್ತ ಪಲ್ಲಕ್ಕಿಗಳು ದೇವಸ್ಥಾನದಿಂದ ಮಂಗಳವಾದ್ಯಗಳೊಂದಿಗೆ ರಥಬೀದಿಗೆ ಸಮೀಪಿಸುತ್ತಿದ್ದಂತೆ ಭಕ್ತರು ಶ್ರೀ ಆಂಜನೇಯ ಸ್ವಾಮಿಗೆ ಜೈ ಜೈ ಗೋವಿಂದ ಎನ್ನುತ್ತಾ ಭಕ್ತಿಯಿಂದ ಜೈಕಾರ ಹಾಕಿದರು. ಭಕ್ತ ಸಮೂಹದ ಧ್ವನಿ ಪರಾಕಷ್ಟಿ ಮುಟ್ಟಿತ್ತು. ಸುಮಾರು 50 ಅಡಿ ಎತ್ತರದ ದೊಡ್ಡ ಗಾತ್ರದ ರಥೋತ್ಸವ ವಿವಿಧ ಬಣ್ಣ ವರ್ಣಗಳ ಪಟ ಬಾವುಟಗಳಿಂದ ಕಂಗೊಳಿಸುತ್ತಿತ್ತು. ಬಾಳೆದಿಂಡು, ಎಳನೀರು, ಮಾವು, ಬಾಳೆಗೊನೆಗಳ ಅಲಂಕಾರ ಹಾಗೂ ದೊಡ್ಡ ಗಾತ್ರದ ಹೂವಿನ ಹಾರಗಳು ನೋಡುಗರ ಕಣ್ಮನ ಸೆಳೆಯುತ್ತಿತ್ತು. ಸ್ವಾಮಿಯ ಮೂರ್ತಿಯನ್ನು ರಥೋತ್ಸವದ ಮೇಲೆ ಆರೋಹಣ ಮಾಡುತ್ತಿದ್ದಂತೆ ಭಕ್ತರು ತೆಂಗಿನಕಾಯಿ ರಥದ ಮೇಲೆ ಉತ್ತುತ್ತಿ ಬಾಳೆಹಣ್ಣು ತೂರುವ ದೃಶ್ಯ, ರಥದ ಗಾಲಿಗಳಿಗೆ ಕಾಯಿಗಳನ್ನು ಒಡೆದು ಭಕ್ತಿ ಸಮರ್ಪಿಸಿದರು. ಯುವಕರು ಬಾಳೆಹಣ್ಣನ್ನು ತಾಮುಂದು ನಾಮುಂದು ಎಂದು ರಥೋತ್ಸವದ ಮೇಲೆ ಎಸೆಯುವ ಮೂಲಕ ಹನುಮಾನ್ಗೆ ತಮ್ಮದೇ ರೀತಿಯಲ್ಲಿ ಉತ್ಸಾಹ ತೋರುತ್ತಿದ್ದರು. ಮಹಿಳೆಯರು, ಮಕ್ಕಳು ರಥಬೀದಿಯ ಪಕ್ಕಗಳಲ್ಲಿ ನಿಂತು ರಥೋತ್ಸವವನ್ನು ನೋಡಿ ಕಣ್ತುಂಬಿಕೊಂಡರು. ಪ್ರತಿ ವರ್ಷ ಸುಡು ಬಿಸಿಲಿನಲ್ಲಿ ಮಧ್ಯಾಹ್ನ ರಥೋತ್ಸವ ಜರುಗುತ್ತಿತ್ತು. ಆಗ ಜನರು ಎಲ್ಲಾ ಚೆಲ್ಲಾಪಿಲ್ಲಿಯಾಗಿ ನೆರಳಲ್ಲಿ ನಿಂತು ನೋಡುತ್ತಿದ್ದರು. ಆದರೆ ಈ ಬಾರಿ ಮೋಡಗಳು ಆವರಿಸಿ ತಂಪು ವಾತಾವರಣ ಸಹಕಾರ ನೀಡಿತು. ಕಿಕ್ಕಿರಿದ ಸುಮಾರು 10,000 ಜನರು ಕದಲದೆ ಭಕ್ತಿಪರವಶರಾಗಿ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಜಿಲ್ಲೆಯೂ ಸೇರಿದಂತೆ ಹೊರಗಿನಿಂದ ಬಂದಂತಹ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನ ಈ ಬಾರಿಯೂ ಎಲ್ಎಂಕೆ ಸೆರಾಮಿಕ್ಸ್ ಹಾಗೂ ಸಮಿತಿ ವತಿಯಿಂದ ನಡೆಯಿತು. ರಥೋತ್ಸವ ನಂತರ ಮುದ್ರೆ ಹಾಕುವ, ಆಂಜನೇಯನಿಗೆ ಸಾಲು ಮುದ್ರೆ ದಾಸಪ್ಪನ ಮಾಡುವ, ಬಾಯಿ ಬೀಗ ಹಾಕುವ, ಬರೀ ಒದ್ದೆ ಬಟ್ಟೆಯಲ್ಲಿ ದಿಂಡು ಉರುಳುವ ಕಾಯಕಗಳು ನೆರವೇರಿದವು. ಈ ಸಂದರ್ಭದಲ್ಲಿ ಜಾನಪದ ಕಲೆ ತಂಡಗಳು ಡೊಳ್ಳು, ಭಜನೆ, ವೀರಗಾಸೆ ಕುಣಿತ, ಮಂಗಳವಾದ್ಯಗಳೊಂದಿಗೆ ರಥೋತ್ಸವದಲ್ಲಿ ಪಾಲ್ಗೊಂಡು ಕಲಾಭಕ್ತಿ ಮೆರೆದವು. ಸಂಜೆ ದೇವಾಲಯದ ಎದುರು ಇರುವ ಕಲ್ಲಿನ ಹೊಂಡದಲ್ಲಿ ನೀರು ತುಂಬಿಸಿ ಪರಸ್ಪರ ಹೋಕುಳಿ ಏರೆಸುವ ಧಾರ್ಮಿಕ ಕಾರ್ಯ ಜರುಗಿತು. ವರದಿ ಯಮನೂರ ಸಾಬು, ಹಡಗಲಿ.